ಶೈಕ್ಷಣಿಕ ವಿಚಾರಗಳು, ಕಾರ್ಯಾಗಾರಗಳು, ತರಬೇತಿಗಳು ಅಂತ ಬಂದಾಗ ನಮಗೆ ಮೊದಲು ನೆನಪಾಗ್ತಕ್ಕಂಥದ್ದೇ ಆರ್ ಡಿ ರವೀಂದ್ರರವರು. ಆಯಿತಾ, ರಾಜ್ಯದಲ್ಲಿ ನಲಿಕಲಿಯನ್ನು ಉತ್ತಮ ರೀತಿಯಲ್ಲಿ ಬೇರೂರುವುದಕ್ಕೆ ಕಾರಣಕರ್ತರಲ್ಲಿ ಆರ್ ಡಿ ರವೀಂದ್ರರವರು ಕೂಡ ಒಬ್ಬರು. ಕರಾರುವಕ್ಕಾದ ಮಾತುಗಾರಿಕೆ, ಸಾಕಷ್ಟು ವಿಷಯ ಜ್ಞಾನ, ಸಾಕಷ್ಟು ನಿದರ್ಶನಗಳ ಮೂಲಕ ಕೇಳುಗರನ್ನು ಮಂತ್ರಮುಗ್ಧರನ್ನಾಗಿ ಮಾಡ್ತಕ್ಕಂಥ ಚಾಕಚಕ್ಯತೆ ಆರ್ ಡಿ ರವೀಂದ್ರರವರಲ್ಲಿ ಇದೆ. ಇವರು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿದಾರರಾಗಿದ್ದಾರೆ. ಕಚೇರಿಯಲ್ಲಿ ECO ಆಗಿ, ಪ್ರೌಢಶಾಲೆಯಲ್ಲಿ ಸಹಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಲೋಕನಾಥಪುರದಲ್ಲಿ ಕಳೆದ 6 ವರ್ಷಗಳಿಂದ 100% ಫಲಿತಾಂಶ ಬರೋದಕ್ಕೆ ಇವರ ಕೊಡುಗೆ ಅಪಾರವಾಗಿದೆ. ಕನ್ನಡ ಭಾಷೆಯಲ್ಲಿ ಇವರ ವಿದ್ಯಾರ್ಥಿಗಳು ಜಿಲ್ಲೆಗೆ ಮೊದಲ ಸ್ಥಾನವನ್ನು ಇವರ ವಿದ್ಯಾರ್ಥಿಗಳು ಪಡೆದಿರುತ್ತಾರೆ. ಶಾಲೆಗೆ ಬೇಕಾಗುವ ಮೂಲಭೂತ ಸೌಲಭ್ಯಗಳನ್ನು ಪಡೆಯೋದಕ್ಕೆ 1.5 ಕೋಟಿಗಿಂತಲೂ ಕೂಡ ಹೆಚ್ಚಿನ ಅನುದಾನವನ್ನು ಅವರು ಇಲಾಖೆಗಳಿಂದ, ದಾನಿಗಳಿಂದ ಪಡೆದು ತಂದಿರ್ತಾರೆ. ತಮ್ಮ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ದಾನಿಗಳಿಂದ ಕೊಡಿಸೋದ್ರ ಜೊತೆಗೆ ಇತರ ಶಾಲೆಗಳಿಗೂ ಕೂಡ ಈ ಕಲಿಕಾ ಸಾಮಗ್ರಿಗಳನ್ನು ಕೊಡಿಸುವಲ್ಲಿ ಇವರು ಪಾತ್ರವನ್ನು ವಹಿಸಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯ 100 ಮಾಡ್ಯೂಲ್ಗಳ ತಯಾರಿಕೆಯಲ್ಲಿ ಇವರು ಪಾಲ್ಗೊಂಡು ಶಿಕ್ಷಕರ ವಿಷಯ ಜ್ಞಾನವನ್ನು ಹೆಚ್ಚಿಸೋದಕ್ಕೆ ಇವರು ಸಹಾಯಕರಾಗಿದ್ದಾರೆ. ಸುಮಾರು 1,00,000ಕ್ಕೂ ಹೆಚ್ಚಿನ ಶಿಕ್ಷಕರಿಗೆ ಇವರು ತರಬೇತಿಯನ್ನು ಕೊಟ್ಟಿರುತ್ತಾರೆ. ಡಯಟ್ನ ತರಬೇತಿಗಳಲ್ಲೂ, ಕಾರ್ಯಾಗಾರಗಳಲ್ಲೂ, ಸಾಹಿತ್ಯ ರಚನೆಗಳಲ್ಲೂ ಕೂಡ ಭಾಗವಹಿಸಿ ಶಿಕ್ಷಕರಿಗೆ ತರಬೇತಿಯನ್ನು ಕೊಡೋದಕ್ಕೆ ಅವರು ಸಹಾಯಕರಾಗಿದ್ದಾರೆ. ಹಾಗಾಗಿ ಇವರ ಬಗ್ಗೆ ಡಯಟ್ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ಇವರು ಜಿಲ್ಲೆಯ ಒಂದು ಶೈಕ್ಷಣಿಕ ಧ್ರುವತಾರೆ ಎಂದರೆ ತಪ್ಪಾಗಲಾರದು. ಇವರಿಗೆ ಶುಭವನ್ನು ಹಾರೈಸುತ್ತೇನೆ.